ಮನಸ್ಸು ಯಾಕೆ ಮಾಡಲಿಲ್ಲ? ಮನಸ್ಸು ಒಂದು ಕಾರಣ ಅಂತ ಹೇಳಿದ್ರೆ, ಮೇಳಕ್ಕೆ ಒಂದು ನಾನು ಕೇಂದ್ರಕ್ಕೆ ಹೋಗಿ ಪರಿಪೂರ್ಣವಾಗಿ ಕಲೀಲಿಲ್ಲ, ಅದು ಒಂದಿದ್ದು. ವೇಷನೂ ಮಾಡ್ತಾ ಇದ್ದೆ, ಮೃದಂಗಕ್ಕೆಲ್ಲ ಅಷ್ಟಿಗೆ ಹೋಗ್ಲಿಲ್ಲ, ವೇಷ ಎಲ್ಲ ಮಾಡಿದ್ದೇನೆ. ಸಂಘಕ್ಕೆ ಚಂಡೆ ಬಾರಿಸೋದು ಕಷ್ಟ. ಚಂಡೆಗಾರನಿಗೆ ಪ್ರಸಂಗದ ಪೂರ್ಣ ಪರಮಾದ ಅನುಭವ ಬೇಕಂತೀವಿ. ಬೇಕು ಎಲ್ಲದು ಬೇಕು. ಯಾಕೆ? ಯಾಕಂತ ಹೇಳಿದ್ರೆ ಅವ್ರನ್ನ ಒಳಗೆ ತರುವುದು, ಹೊರಗೆ ಕರ್ಕೊಂಡು ಹೋಗುದು, ಏನು ಮುಂದೆ ನಡೀತದೆ. ಅವಾಗ ಚಂಡೆಗಾರಿಕೆ ಅಂತ ಹೇಳಿದ್ರೆ ಅಷ್ಟು ಇದಿಲ್ಲ ಆಯ್ತು, ಪಾರಿಸುದು ಜಪ್ಪುದೆಲ್ಲ ಉಂಟು ಅವಾಗೆಲ್ಲ. ಒಳ್ಳೆ ಮೊದಲೆಗಾರರಿಂದ ಒಳ್ಳೆ ಚಂಡೆಗಾರ ರೆಡಿ ಆಗ್ತಂದ್ರೆ ನನ್ನ ಅನುಭವ. ಎಲ್ಲ ಗೌಜ್ ಮಾಡ್ಬೋದು, ಒಂದು ಬೇರೆ ಬೇರೆ ಸೌಂಡ್ ಮಾಡ್ಬೋದು, ಇಟ್ಟು ಒಟ್ಟಿಗೆ ಒಂದೇ ಸಲ 5 ಚಂಡೆ ಬಾರಿಸ್ಲಿಕ್ಕೆ ಆಗುದಿಲ್ಲ. ಏಕಕಾಲದಲ್ಲಿ ಬರ ಒಂದು ಚಂಡೆನೇ ಚಂದ ಮಾಡಿ ಅದನ್ನ ಬಾರಿಸುವುದೇ ಉತ್ತಮ ಅಂತ ನನ್ನ ಇದು. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ. ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ಬಡಗುತಿಟ್ಟಿನ ಚಂಡ್ಯವಾದಕರಾಗಿ ಹವ್ಯಾಸಿ ಕಲಾವಿದರಾಗಿ 25 ವರ್ಷಗಳ ಯಕ್ಷಗಾನ ಸೇವೆಯನ್ನ ಮಾಡುತ್ತಿರುವಂತಹ ಸುಪ್ರಸಿದ್ಧ ಚಂಡ್ಯವಾದಕರಾದಂತಹ ಭಾಸ್ಕರಾಚಾರ್ಯ ಕನ್ಯಾನ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಭಾಸ್ಕರಾಚಾರ್ಯ ಕನ್ಯಾನ್ರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ಭಾಸ್ಕರಾಚಾರ್ಯ ಕಲ್ಯಾಣ್ರೇ. ನಮಸ್ಕಾರ. ಬಡಗುತಿಟ್ಟಿನ ಯಕ್ಷ ಪ್ರಪಂಚದಲ್ಲಿ ತಾವು 25 ವರ್ಷಗಳ ಚಂಡ್ಯವಾದನದ ಸೇವೆಯನ್ನು ಮಾಡಿದಂತಹ ಒಬ್ಬ ಸಮರ್ಥಕ ಸಾರ್ಥಕ ಕಲಾವಿದರು. ತಮ್ಮ ಬಾಲ್ಯದ ಜೀವನಗಳು ಹೇಗಿತ್ತು ಎನ್ನುವುದಾಗಿ ತಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಬಹುದು? ನಾನು ಭಾಸ್ಕರಾಚಾರ್ಯ ಕನ್ಯಾನ, ಹವ್ಯಾಸಿ ಚಂಡ್ಯವಾದಕ. ತಂದೆ ನರಸಿಂಹಾಚಾರ್ಯ, ತಾಯಿ ಪಾರ್ವತಿ. 1970 ತಮ್ಮ ಜನ್ಮದಿನ. ಬಾಲ್ಯದಲ್ಲಿ ನಾನು SSLC ಮಾತ್ರ ಹೋಗುದು. ತಮ್ಮ ಶಿಕ್ಷಣವನ್ನ SSLC ಮಾತಾಡೋದು. ತಮ್ಮ ಒಡ ಹುಟ್ಟು ನಮಗೆ 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, 2ನೇವ ನಾನು. ಅದರಲ್ಲಿ ಯಾವ್ದಾದ್ರು ಯಕ್ಷಗಾನ ಕಲಾಕಾರರಿಗೆ ಬಂದವರಿದ್ದಾರೆ? ಇಲ್ಲ, ನಮ್ಮಲ್ಲಿ ನಾನೇ ಪ್ರಥಮ. ಪರಿಸರವೇ ಆಗಿದ್ದಿತ್ತು ಅವಾಗ, ಇಲ್ಲೆಲ್ಲ ತುಂಬಾ ಯಕ್ಷಗಾನ ಆಗುದು. ಹಾಗಾಗಿ ನನಗೆ ಯಕ್ಷಗಾನದ ಬಗ್ಗೆ ಜಾಸ್ತಿ. ಹೌದು, ಯಕ್ಷಗಾನಕ್ಕಿಂತ ಮೊದಲು SSLC ತಮ್ಮ ವಿದ್ಯಾಭ್ಯಾಸ ನಿಲ್ಲಿಸ್ತೀರಿ. ಹೌದು. ನಂತರ ಯಕ್ಷಗಾನಕ್ಕೆ ಬರ್ಬೇಕು ಅಂತ ತಮ್ಗೆ ಏನು ಪ್ರೇರಣೆ ಆಯ್ತು? ಯಕ್ಷಗಾನಕ್ಕೆ ಬರಬೇಕಂತ ಹೇಳಿದ್ರೆ ನಾನು ತುಂಬಾ ಯಕ್ಷಗಾನ ನೋಡ್ತಾ ಇದ್ದೆ ಈ ಪರಿಸರದಲ್ಲೆಲ್ಲ. ಜಾಸ್ತಿ ಆಗುದು ಮಾನಗಟ್ಟೆ ಮೇಳ, ಜಾಸ್ತಿ ಆಗುದೇ ಅದೇ ನೋಡಿ ನಮ್ಗೆ ಅದೇ ಯಕ್ಷಗಾನದಲ್ಲಿ ಏನಾದ್ರು ಒಂದು ಮಾಡ್ಬೇಕಂತ ಅದು ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಚಂಡೆ. ಆಟ ನೋಡಿ ಬಂದು ಚಂಡೆ ಸಳಿತದೆ. ನಾನು ಪ್ರಥಮವಾಗಿ ಯಕ್ಷಗಾನ ಕಲಿತಾ ಇರುವಾಗ ಸಣ್ಣ ಹುಡುಗ ನಾನು, ನಮ್ಮ ಪಕ್ಕದ ಮನೆಯವರ ಮಾಸ್ಟರ್ ಮುಂಜು ಮಾಸ್ಟರ್ ಅಂತ, ಅವ್ರು ನಾನು ಈ ಚಂಡೆ ಬಾರಿಸೋದು, ಈ ಡಬ್ಬಿ ಎಲ್ಲ ಬಾರಿಸೋದೆಲ್ಲ ನೋಡ್ತಾ ಇದ್ರು. ಅವ್ರು ಎಂತ ಮಾಡಿದ್ರು, ಆಟಕ್ಕೆ ಬಂದು ನಮ್ಮ ಮನೆ ಹತ್ರನೇ ಆಟ ಆಗಿತ್ತು, ಕಮಲೇಶ್ವರ ಮೇಳ ಆಟ. ಇವು ಚಂಡೆ ಬಾರಿಸ್ತಾನೆ ಮಾರ್ರೆ ಅಂದ್ರೆ ಯಾವಾಗ ಪ್ರಸಿದ್ಧ ಚಂಡೆಗಾರ ಒಗ್ಗಾಚಾರ ಅಂತ, ಅವ್ರ ಹತ್ರ ಕರೆದವ್ರು, ಇವು ಚಂಡೆ ಬಾರಿಸ್ತಾನೆ ಅಂತ. ನನಗೇನು ಗೊತ್ತಿಲ್ಲ ಯಕ್ಷಗಾನದ ಬಗ್ಗೆ ಎಂತದ್ದು, ಅದ್ರ ಬಗ್ಗೆ ಬಾರಿಸುದಂತ ಗೊತ್ತುಂಟು ಅಷ್ಟೇ, ತಾಳ ಗೀಳ ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಅವ್ರು ಬಾರಿಸಿಕ್ಕೆ ಬಂದೆ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗಿ ಕೂರಿಸ್ಬೇಕು, ಬಾರಿಸ್ತಾನೆ ಅಂತ. ಅಲ್ಲೇ ನಾನು ಪ್ರಥಮ ರಂಗಸ್ಥಳದಲ್ಲಿ ಹತ್ತಿ ಬಾರಿಸುದು, ಕಮಲಶಿಲೆ ಮೇಳದಲ್ಲಿ ಫಸ್ಟ್. ತಮ್ಮ ಚಂಡೆ ಅಲ್ಲಿ ಒಂದು
ಬಾರಿಸುದು, ಅವ್ರು ಚೆಂಡೆ ತಕೊಂಡು ಬಾರಿಸುದು, ಆ ಅವಾಗ ಚೆಂಡೆ ಇದ್ದಿತ್ತು, ಆ ಚೆಂಡೆ ಬಾರಿಸುದೊಂದು ನೆನಪಿದೆ ನಾನು. ದೊಡ್ಡ ಚೆಂಡೆ ಬಾರಿಸುದೊಂದು ಇವಾಗಲೂ ನೆನಪಿದೆ. ತಮ್ಮ ಸ್ಮೃತಿ ಪಟದಲ್ಲಿ ಹೌದು, ಅವಾಗ ಹಾಗೆ ಯಕ್ಷಗಾನವನ್ನ ಕಲಿಬೇಕೆನ್ನುವುದಾಗಿ ಮೇಳಗಳ ಪ್ರದರ್ಶನ ನೋಡಿ ತಾವು ಪ್ರೇರಣೆಗೊಂಡ್ರಿ. ಹೌದು. ಆ ಯಕ್ಷಗಾನ ಶಿಕ್ಷಣವನ್ನು ಎಲ್ಲಿ ಪಡಿತೀವಿ? ಶಿಕ್ಷಣ ಅಂತ ಹೇಳಿದ್ರೆ ನಾನು ಕೇಂದ್ರ ಇಲ್ಲ ಅವಾಗ, ನಾನು 92, 93 ಸ್ವಲ್ಪ ಇದಾದ ಅವಾಗ ಕೇಂದ್ರ ಇಲ್ಲ. ಹೀಗೆ ಯಕ್ಷಗಾನ ನೋಡ್ತಾ ನೋಡ್ತಾನೆ ಜಾಸ್ತಿ ಕಲ್ತು. ಕೇಂದ್ರ ಅಂತ ಹೇಳಿದ್ರೆ ಅವಾಗ ಗುರುಗಳು ಸುಬ್ರಹ್ಮಣ್ಯ ಹಳ್ಳಾಡಿ, ಅವರು ಸಣ್ಣ ಕ್ಲಾಸ್ ಮಾಡ್ತಾ ಇದ್ರು ತಲ್ಲೂರಲ್ಲಿ. ಅಲ್ಲಿ ಹೋಗಿ ಯಕ್ಷಗಾನದ ಮೂಲ ತಾಳಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿ ನಮ್ಮ ಗುರುಗಳು ಪ್ರಭಾಕರಾಚಾರ್ಯ ಮಾಡಿ ಅವರ ಮೂಲ ಗುರುಗಳು, ಅವರು ಕರ್ಕೊಂಡು ಹೋದ್ರು ನಮ್ನೆಲ್ಲ ಕಡೆಗೆಲ್ಲ. ಸ್ವಲ್ಪ ನಾವು ಜಾಸ್ತಿ ಒಂದು ತಮ್ಮ ಕೈಚಳಕ ಬಾರಿಸುವಂತ ಒಂದು ಹಿಡಿತ ಸಿಗುವ ನಮಗೆ ಹಾಗೆ ಅಲ್ಲಿ ಎಲ್ಲ ಜಾಸ್ತಿ ಇದು ಬಂತು. ಪೂರ್ಣ ಪ್ರಮಾಣದ ಕಲೆ ಅನ್ನುವಂಥದ್ದು ಅಲ್ಲಿ ಪ್ರದರ್ಶನಗಳಲ್ಲೇ ಹೆಚ್ಚಾಗಿ ನಾವೆಲ್ಲ ಜಾಸ್ತಿ ರಂಗದಲ್ಲೇ ಕಲ್ತದ್ದು ಜಾಸ್ತಿ ಅಂತ ಹೇಳ್ಬೋದು. ಒಂದು ಕೇಂದ್ರ ಇಲ್ಲಲ್ಲ ಅವಾಗ, ಈಗ ಕಲಿಕಾ ಕೇಂದ್ರ ಇಲ್ಲ, ಕಲಿಕಾ ಕೇಂದ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಆ ಸತಿ ಇದ್ದಿತ್ತು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಸ್ಥಳೀಯ ಪರಿಸರ ಕುಟುಂಬ ಅದೇ ಇದೇ ರೀತಿ ಇದೆ. ಈ ರೀತಿಯಾಗಿ ತಾವು ಚಂಡೆ ವಾದನವನ್ನು ಕಲಿತೀರಿ. ಮುಖ್ಯವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಚಂಡೆ ಬೇಕೆನ್ನುವಂತ ಮನಸ್ಥಿತಿ ಯಾಕೆ ಬರ್ತದೆ? ಅದ್ರದ್ದು ನಮ್ಗ ಹಾಗೆಪ್ಪ, ಚಂಡೆನೇ ಜಾಸ್ತಿ ಒಂದು ಇದೇ ಬಂತಪ್ಪ ನಮ್ಗೆಲ್ಲ ಜಾಸ್ತಿ. ವೇಷನು ಮಾಡ್ತಾ ಇದ್ದೆ, ಮೃದಂಗ ಕಲಾ ಅಷ್ಟಿಗೆ ಹೋಗ್ಲಿಲ್ಲ, ವೇಷ ಎಲ್ಲ ಮಾಡಿದೆ ನಾನು ತುಂಬಾ. ನಮ್ದಲ್ಲಿ ವಾಸುದೇವ ಯಕ್ಷಗಾನ ಕಲಾ ಸಂಘ ಅಂತ ನಾವೆಲ್ಲ ಬೆಳೀತಾ ಇರುವಾಗ ಇಲ್ಲಿ ಒಂದು ಸಂಘ ಉದ್ಘಾಟನೆ, ಅಲ್ಲೆಲ್ಲ ಸಣ್ಣ ಪುಟ್ಟ ವೇಷ ಎಲ್ಲ ಮಾಡಿದೆ ನಾವು. ತಾವು ಯಕ್ಷಗಾನದ ಚಂಡೆ ವಾದನವನ್ನ ಕಲಿತಾ ಇರುವಂತೆ ಮೇಳಗಳಿಗೆ ಏನಾದ್ರು ಹೋದ್ರ? ಇಲ್ಲ, ಮೇಳ ತಿರುಗಾಟನೇ ಇಲ್ಲ ನಮ್ಗೆ. ಹವ್ಯಾಸಿಯಾಗಿ ನಾನು ಗುರ್ತಿಸ್ಕೊಂಡದ್ದು, ಹವ್ಯಾಸಿಯಾಗಿ ಇದ್ದೆ ಇವಾಗಲೂ ಅಷ್ಟೇ. ಮೇಳಕ್ಕೆ ಹೋಗುವ ಮನಸ್ಸು ಯಾಕೆ ಮಾಡ್ಲಿಲ್ಲ? ಮನಸ್ಸು ಒಂದು ಕಾರಣ ಅಂತ ಹೇಳಿದ್ರೆ, ಮೇಳಕ್ಕೆ ಹೋಗುವ ಒಂದು ನಾನು ಕೇಂದ್ರಕ್ಕೆ ಹೋಗಿ ಪರಿಪೂರ್ಣವಾಗಿ ಕಲೀಲಿಲ್ಲ, ಅದು ಒಂದಿದ್ದಿತ್ತು ಮನಸ್ಸಲ್ಲಿ. ನಾವು ಹೋದ್ರೆ ಸರಿ ಆಗುತ್ತೋ ಇಲ್ಲೋ, ಪರಿಪೂರ್ಣವಾಗಿ ನಾವು ಕೇಂದ್ರದಲ್ಲಿ ಹೋಗಿ ಕಲೀಲಿಲ್ಲಲ್ಲ ಅಂತ ಅದು ಒಂದು ಏನಾದ್ರು ನಮ್ಮಿಂದ ತೊಂದರೆ ಆಗುತ್ತೇನೋ ಅಂತ, ಅದೇ ಒಂದು ಉದ್ದೇಶ. ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಮೇಳ ಗಿಳ ಬೇಡ ಅಂತಾರೆ ಹೇಳ್ತಾ ಇದ್ರು, ಹಾಗಾಗಿ ಮೇಳದ ಬಗ್ಗೆ ಇದ್ ಮಾಡ್ಲಿಲ್ಲ. ಹವ್ಯಾಸಿಯಲ್ಲಿ ಅದು ಹೊಟ್ಟೆಂಗಡಿ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿ, 12 ಕಂಟಿನ್ಯೂ ಇಲ್ಲ, ವಾರದಲ್ಲಿ 1-2 ಆಟ, ಹಾಗಾಗಿ ಅದಕ್ಕೊಂದು ಹೋಗಿ ಮೇಳದ ಒಂದು ಅನುಭವ ಅಲ್ಲಿ ತುಂಬಾ ಅನುಭವ ಆಗಿದೆ. ಹೆಚ್ಚಿನ ಅನುಭವ ಆದ್ದು ನಮ್ಮ ಹೊಟ್ಟೆಂಗಡಿ ಮೇಳದಲ್ಲಿ. ತುಂಬಾ ಪ್ರಸಂಗಗಳು, ಒಡನಾಟ ಎಲ್ಲ ಜಾಸ್ತಿ ಆಯ್ತು, ಜಾಸ್ತಿ. ತಾವು ಆರಂಭದ ದಿನಗಳಲ್ಲಿ ರಂಗದಲ್ಲಿ ಕಲಿತು ಪ್ರದರ್ಶನ ಕೊಡ್ತಾ ಇರುವಂತ ತಮ್ಗೇನಾದ್ರು ತೊಡಕುಗಳಾದದ್ದು ಅಥವಾ ಕಲಾವಿದರಿಗೆ ಏನಾದ್ರು ತೊಂದರೆ ಆದದ್ದಿದ್ಯಾ? ಅಲ್ಲ, ಅದೆಲ್ಲ ಮಧ್ಯೆ ಒಂದು ಆಗಿತ್ತು ಅಂದ್ರೆ ನಾವು ಪರಿಪೂರ್ಣವಾಗಿ ಆಗಿಲ್ಲಲ್ಲ. ಹೋಗ್ತಾ ಇನ್ನೊಂದು ಪ್ರದರ್ಶನಕ್ಕೆಲ್ಲ ಸರಿ ಮಾಡ್ಕೊಂಡಿದ್ದು ಮಾಡ್ಕೊಂಡಿತ್ತು. ನಮ್ಮಿಂದಲೂ ತಪ್ಪಾಗಿದೆ, ಎಲ್ಲ ಕಲಿತಿದ್ದು ಹೇಳಿದ್ದಾರೆ, ಹಾಂಗ್ ಮಾಡಿದೀನಿ ಹೀಗ್ ಮಾಡಿ. ರಂಗದಲ್ಲೇ ಕಲ್ತ್ರಿ? ರಂಗದಲ್ಲೇ ಕಲ್ತದ್ ನಾವು ಜಾಸ್ತಿ. ನಮ್ ಗುರುಗಳು ಪ್ರಭಾಕರಾಚಾರ್ಯರು ಹಾಗೆ ಅಲ್ಲೇ ಹೇಳಿ ಕೊಡ್ತಾ ಇದ್ರು, ಅದಕ್ಕೆ ಹೀಗ್ ಮಾಡಿ, ಅದಕ್ಕೆ ಹೀಗ್ ಮಾಡು. ಸುಬ್ರಹ್ಮಣ್ಯ ಅವರೆಲ್ಲ ನಮ್ಮ ರಂಗದಲ್ಲಿ ಕಲಿಸ್ತಾರೆ. ಭಾಸ್ಕರಾಚಾರ್ಯ, ತಾವು ಯಕ್ಷಗಾನ ಪ್ರಪಂಚಕ್ಕೆ ಕಾಲಿರಿಸಿದ ಕಾಲಕ್ಕೆ ತಮ್ಮ ಈ ಚಂಡೆ ವಾದನ ಎನ್ನುವಂಥದ್ದು ಅದೇ ಪ್ರಸಿದ್ಧಿಯನ್ನು ಪಡೆದಿತ್ತು. ಹೌದು. ತಾವು ಕೇಂದ್ರಕ್ಕೆ ಹೋದದಿದ್ರೆ ಮೇಳಕ್ಕೆ ಹೋಗ್ತಾ ಇದ್ದ? ಹೋಗ್ತಿದ್ನೇನು ಅವಾಗ ನಮ್ಮ ಪರಿಸ್ಥಿತಿ ಆಗಿತ್ತು, ಹೋಗುವಂತ ಅವಕಾಶ ಇದ್ದಿತ್ತು. ಕರೆದಿದ್ರು ನಮ್ಮ ಮೇಳಕ್ಕೆಲ್ಲ ಕರೆದಿದ್ರು, ಆದ್ರೂ ನಾವು ಅದೇ ಒಂದು ಉದ್ದೇಶ ಅದೇ. ಮತ್ತೆ ನಮ್ದು ಮನೆಯಲ್ಲಿ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಮೇಳ ಬೇಡ, ಬೇರೆ ಏನಾದ್ರು ಮಾಡು ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಹವ್ಯಾಸಿಯಾಗಿ ಹೋಗುವ ತಾವು ಪೂರ್ಣ ಪ್ರಮಾಣದಲ್ಲಿ ಬೇರೆ ಏನು ವೃತ್ತಿಯನ್ನು ಮಾಡ್ಕೊಂಡಿದ್ವಿ? ಮೊದಲು ನಾನು ವೃತ್ತಿ ಮರ ಕೆಲಸನೇ ಮಾಡ್ತಾ ಇದ್ದೆ. ಅದ್ರ ನಂತರ ನಾನು 2003-04 ಅಂಚೆ ಇಲಾಖೆಗೆ ಸೇರಿದೆ. ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ. ಯಾವ ಪೋಸ್ಟ್ ಆಫೀಸ್? ಇಲ್ಲಿ ಕನ್ಯಾನದಲ್ಲಿ ಅಂಚೆ ಇಲಾಖೆ. ಅದು ನನಗೊಂದು ಇಡೀ ದಿನ ಕೆಲಸ ಅಲ್ಲ, ನಮ್ಗೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಅನುಕೂಲ ಆಯ್ತು ಯಕ್ಷಗಾನಕ್ಕೆಲ್ಲ ಅಂತ ಹೇಳಿದ್ರೆ. ನಮ್ಗೆ 5 ಗಂಟೆ ಡ್ಯೂಟಿ ಮಾತ್ರ, ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್. ಹೌದು, ಹಾಗೆ 5 ನಾವು ಇಲ್ಲಿಗೆ ಯಕ್ಷಗಾನಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ಸಂಘ ಸಂಸ್ಥೆಗೆ ಟ್ರಾಯಲಿಗೆ ಯಕ್ಷಗಾನಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ಭಾರಿ ಅನುಕೂಲ ಆಯ್ತು. ಹಾಗಾಗಿ ತಾವು ಈಗಲೂ ಕೂಡ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹವ್ಯಾಸಿಯಾಗಿ ಯಕ್ಷಗಾನ ಮಾಡ್ತಾ ಇದ್ದೆ.
ಭಾಸ್ಕರಾಚಾರ್ಯ, ತಾವು ಹವ್ಯಾಸಿ ಸಂಘ ಸಂಸ್ಥೆಗಳಿಗೂ ಕೂಡ ಚಂಡೆವಾದಕರಾಗಿ ಹೋಗಿದ್ದೀರಿ. ಈಗ ಹಟ್ಟಿಂಗಡಿ ಮೇಳದಂತಹ ವೃತ್ತಿಪರ ಮೇಳಗೂ ಚಂಡೆವಾದಕರಾಗಿ ಹೋಗಿದ್ದೀರಿ. ಇಲ್ಲಿ 2 ವಲಯಗಳಲ್ಲಿ ತಾವು ಚಂಡೆವಾದನವನ್ನು ಮಾಡಿದಿರಿ. ಈ 2 ವಲಯಗಳಲ್ಲಿ ಚಂಡೆವಾದನ ಮಾಡುವಾಗ ಚಂಡೆವಾದನ ಮನಸ್ಥಿತಿ ಹೇಗಿರ್ಬೇಕು ಕಲಾವಿದರಿಗೆ? ಮನಸ್ಥಿತಿ ಅಂದ್ರೆ ಸಂಘಕ್ಕೆ ಚಂಡೆ ಬಾರಿಸೋದು ಕಷ್ಟ. ಅಂದ್ರೆ ನಾವು ಟ್ರಯಲಿಗೆ ಹೋಗಿರ್ತೀವಿ, ಆ ಟ್ರಯಲ್ ಅಲ್ಲಿ ಏನ್ ಮಾಡಿದ್ದು ಅದನ್ನೇ ಮಾಡುದಲ್ಲ, ಬೇರೆ ಅಂತ ಬೇರೆ ಹೊಸತೇನು ಮಾಡುದಿಲ್ಲ ಅವರು. ಚೌಕಟ್ಟಿದೆ, ನಾಲ್ಕೆ ಮಾಡ್ತಾರೆ, ಅಷ್ಟಂತೂ ಕರೆಕ್ಟ್. ಕೆಲವರು 4 ಮೂರು ಮಾಡ್ತಾರೆ, ಅದಕ್ಕೆ ನಾವು ಹೊಂದ್ಕೊ ಹೋಗ್ಬೇಕು. ಮೇಳದಲ್ಲಿ ಹಾಗಾಗುದಿಲ್ಲ, ಕರೆಕ್ಟ್ ಅವ್ರದ್ದು ಏನಿದೆ ಅಷ್ಟಕ್ಕೆ ಹೋಗಿ ತುಂಬಾ ವ್ಯತ್ಯಾಸ ನಾನು ಕಂಡಿದ್ದೆ. ಅಂದ್ರೆ ಹವ್ಯಾಸಿ ಸಂಘಗಳಲ್ಲಿ ಕಷ್ಟ ಅಂತೀರಿ? ಹೌದು, ಹವ್ಯಾಸಿ ಸಂಘಗಳಲ್ಲಿ ಹೌದು, ನಾವು ಸ್ವಲ್ಪ ಜಾಗ್ರತೆ ಆಗಿ ಅವ್ರಿಗೇನ್ ಲೋಪಾಪ್ಕಾಗ, ಅವ್ರು ವರ್ಷಕ್ಕೆ 1-2 ವೇಷ ಮಾಡೋರು, ಅವ್ರಿಗೂ ಲೋಪಾಪ್ಕಾಗ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವೇನು ಬಾರಿಸ್ಬೇಕು ಅದನ್ನ ಬಾರಿಸಿ ಅವರಿಗೆ ಒಂದು ಲೋಪ ಆಗ್ಬಾರ್ದಾಗೆ ಬಾರಿಸುದು. ಹೌದು, ನಾಳದಲ್ಲಿ ಅಂತ ಹೇಳಿದ್ರೆ ಅವ್ರು ಹೇಗೆ ಹೋಗ್ತಾರೆ ಹಾಗೆ ಹೋಗುದಲ್ಲ, ಇವಾಗೆಲ್ಲ ಹಾಗೆ ಹೋಗ್ತಾ ಅದರಲ್ಲಿ ಮಾಡುದು. ತಮ್ಗೆ ಹೆಚ್ಚಿನ ಅನುಭವ ಮೇಳದಲ್ಲಿ ಕಲಾವಿದರಿಂದ ಸಿಗ್ತಾ ಅಥವಾ ಹವ್ಯಾಸಿಗಳಿಂದ ಸಿಗ್ತಾ? ನನಗೆ ಪ್ರಸಂಗದ ಮೇಡಲ್ಲಿ ನಾನು ಮೇಳಕ್ಕೆ ಹೋದವಾಗ ತುಂಬಾ ಅನುಭವ ತಿಂಡಿ ಮೇಳದಲ್ಲಿ, ಮತ್ತು ಹೊರಗಡೆ ಎಲ್ಲ ಸ್ವಲ್ಪ ನಾನು ಈ ಬ್ರಹ್ಮಾರ ಆ ಕಡೆ ಎಲ್ಲ ಸ್ವಲ್ಪ ಹೋದೆ ಆಟದಲ್ಲಿ, ಅಲ್ಲಿಗೆಲ್ಲ ನಂಗೆ ತುಂಬಾ ಅನುಭವ ಐತಿ. ತಕ್ಕಟೆ ಆ ಕಡೆ ಎಲ್ಲ ಸ್ವಲ್ಪ, ಈ ಕೋಟ ಆ ಕಡೆ ಎಲ್ಲ ಸ್ವಲ್ಪ ಆವಾಗೆಲ್ಲ ಹೋಗ್ತಿದ್ದೆ ನಾನು ಸಂಘಕ್ಕೆ, ಪ್ರಬುದ್ಧ ಸಂಘಕ್ಕೆ. ಅವಾಗೆಲ್ಲ ತುಂಬಾ ಅನುಭವ ಆಯ್ತು, ಒಳ್ಳೊಳ್ಳೆ ಭಾಗವತರೆಲ್ಲ ಸಿಕ್ಕಿದ್ರು, ಅವಾಗೆಲ್ಲ ತುಂಬಾ ಅನುಭವ ಆಯ್ತು. ಅಲ್ಲಿ ಎಲ್ಲ ಪ್ರಸಂಗದ ಅನುಭವ ಆದ್ದೇ ನಂಗೆ ಸ್ವಲ್ಪ ಆ ಕಡೆ ಎಲ್ಲ ಹೋದ್ರ ನಂತರ ಈ ಕಡೆ ಎಲ್ಲ ಏನಾಗ್ತಾ ಇತ್ತು ಅಷ್ಟೇ. ಹೌದು, ಚಂಡೆಗಾರನಿಗೆ ಪ್ರಸಂಗದ ಪೂರ್ಣ ಪರಮಾಣು ಅನುಭವ ಬೇಕಂತೀರಿ? ಬೇಕು ಎಲ್ಲದು ಬೇಕು. ಯಾಕೆ? ಯಾಕಂತ ಹೇಳಿದ್ರೆ ಅವ್ರನ್ನ ಒಳಗೆ ತರುವುದು, ಹೊರಗೆ ಕರ್ಕೊಂಡು ಹೋಗುದು ಏನು ಮುಂದೆ ನಡೀತದೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸ್ತಾ ಇರ್ಬೇಕಂತ ಹೇಳ್ಬಾರ್ದು. ಎಲ್ಲರನ್ನು ವೇಷಧಾರಿಗಳು ಕುಣಿತಾ ಇರುವುದು ಗಮನಿಸ್ಬೇಕು, ಅವರು ಹಿಂದೆ ಮುಂದೆ ಹೋಗುವುದು ಗಮನಿಸ್ತಾ ಇರ್ಬೇಕು. ಭಾಗವತರು ಮೊದಲಿಗಾರನ್ನು ಮಾಡ್ಬೇಕು. ಒಬ್ಬ ಸಮಷ್ಟಿಯ ಗೆಲುವಿನಲ್ಲಿ ನಾವು ಜಾಗೃತರಾಗಿರ್ಬೇಕು. ರಂಗದಲ್ಲಿ ಆ ರೀತಿ ಒಂದಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ, ಅದು ಕೂಡ ಒಂದು ಇದಾಗತ್ತ ಅಂತ. ಈ ರೀತಿಯಾಗಿ ಒಂದು ಯಶಸ್ಸಿದೆ ಅನ್ನುವಂತ ಜಾಗೃತರಾಗಿರ್ಬೇಕು. ಭಾಸ್ಕರಾಚಾರ್ಯ, ತಾವು ಕಲಿಕಾ ಹಂತದಲ್ಲಿದ್ದಂತಹ ಆ ಕಾಲದಲ್ಲಿದ್ದ ಚಂಡೆಗಾರಿಕೆಗೂ ಈಗಿನ ಚಂಡೆಗಾರಿಕೆಗೂ ಏನಾದ್ರೂ ವ್ಯತ್ಯಾಸಗಳಿದೆಯಾ? ತಾವೇನಾದ್ರೂ ಗಮನಿಸಿದ್ರ? ಇದೆ, ತುಂಬಾ ಇದೆ. ಆವಾಗದ ಚಂಡೆಗಾರಿಕೆ ಅಂತ ಹೇಳಿದ್ರೆ ಅಷ್ಟು ಇದಿಲ್ಲ ಆಯ್ತು, ಪಾರಿಸುವುದು ಜಪ್ಪುದೆಲ್ಲ ಉಂಟು ಅವಾಗೆಲ್ಲ. ಇವಾಗೆಲ್ಲ ಎಷ್ಟು ಜಪ್ಪಬೇಕು ಅಷ್ಟೇ ಮಾತ್ರ ಸಣ್ಣ ಪೆಟ್ಟುಗಳೆಲ್ಲ ಬಾರಿಸ್ಬೇಕಾದ್ರೆ ತುಂಬಾ ವ್ಯತ್ಯಾಸ ಹೊಂದ್ಕೊಂಡ್ವಿ ನಾವು. ಆವಾಗ್ಲೂ ಇವಾಗಲೂ ತುಂಬಾ ವ್ಯತ್ಯಾಸ ಅಂದ್ರೆ ನಿಧಾನ ಪದ್ಯಕ್ಕೆ ನಿಧಾನನೇ ಎಲ್ಲಿ ಇದು ಮಾಡ್ಬೇಕೆಲ್ಲದು ನುಡಿಸುವುದೇ ಅಂತೇಳಿ ಹೇಳ್ತಾರ ಚಂಡೆ. ನಾವು ಬಾರಿಸುವುದಲ್ಲ, ನುಡಿಸುವುದೇ. ಎಲ್ಲಿ ಬಾರಿಸ್ಬೇಕು, ಎಲ್ಲಿ ಜಪ್ಪಬೇಕು ಅಲ್ಲಿ ಬಾತ್ರ ಜಪ್ಪುದಲ್ಲ. ಇವಾಗೆಲ್ಲ ಹಾಗೆ. ಮೊದಲಿನ ಚಂಡೆಗಾರಿಕೆ ಒಂಥರ ಬೇರೆ ಇರ್ತಿತ್ತು, ಜಪ್ಪುದು. ಅಲ್ಲಿಂದ ಅಪ್ಡೇಟ್ ಆಗಿ ಇಲ್ಲಿಗೂ ಕೂಡ ಹೊಂದಾಣಿಕೆ ಮಾಡ್ಕೊ ಹೋಗ್ತಿತ್ತು ಪ್ರಸ್ತುತ ಕಾಲಘಟ್ಟ. ಭಾಸ್ಕರಾಚಾರ್ಯ, ಭಾಗವತರ ಪದ್ಯಕ್ಕೆ ಚಂಡೆಗಾರರ ಸಾಥ್ ಹೇಗಿರ್ಬೇಕು? ತುಂಬಾ ಬೇಕಾದ ಸಾಥ್ ಅಂತ ಹೇಳಿದ್ರು ನನ್ನ ಅನುಭವದಲ್ಲಿ ನಾವೆಲ್ಲ ತಯಾರಾದಂದ್ರೆ ಒಳ್ಳೆ ಮೊದ್ಲೆಗಾರರಿಂದ ನಮ್ಮಲ್ಲಿ ಒಳ್ಳೊಳ್ಳೆ ಮೊದ್ಲೆಗಾರ ಸಿಗ್ತಾ ಇದ್ರೆ. ಯಾರೆಲ್ಲ ಸಿಕ್ಕಿದ್ರು ತಮಗೆ? ನಮ್ಮ ಮೊದ್ಲೆಗಾರ ಸುಬ್ರಹ್ಮಣ್ಯ, ಕೃಷ್ಣಾಚಾರ್ಯ ಬಿತ್ಕಲ್ಗಟ್ಟೆ, ವೇದವ್ಯಾಸ ಶೆಣೆ ಅಂತ ಹೇಳಿ ತೀರಿ ಹೋದ್ರು, ಕೃಷ್ಣಾನಂದ ಶೆಣೆ ಅವರು ಆವಾಗೆಲ್ಲ ಸಿಕ್ಕಿದವ್ರು ನಮ್ಗೆಲ್ಲ. ಮತ್ತೆ ಈ ಕಡೆಯಿಂದ ಗಣೇಶ್ ಹಬ್ಬರ್ ಅಂತ ಹೇಳಿ ಎಲ್ಲ ಈ ಕಡೆಯಿಂದೆಲ್ಲ ಸಿಗ್ತಾ ಇದ್ರು. ಅವರಿಂದ ನಾವು ಸ್ವಲ್ಪ ಇನ್ನಷ್ಟು ನಾವು ಬೆಳೀತಾ ಇತ್ತು. ಅವ್ರೊಂದ್ ಹೇಳ್ರು ಅವ್ರದ್ದು ಸಾತ್ ಅಂದ್ರೆ ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಎಲ್ಲ ನಮ್ ತಗೊಂಡು ಹೋದ್ರು, ಎಲ್ಲ ನಿಲ್ಸ್ತಾರೆ, ಅದನ್ನೇ ನಾವು ಫಾಲೋ ಮಾಡ್ತಾ ಇತ್ತು. ಒಂದೆರಡು ಮೊದ್ಲೆಗಾರಿಕೆ ಸ್ವಲ್ಪ ಫಾಲೋ ಮಾಡ್ರೆ ಚಂಡಿಗಾರಿಕೆ ಗಟ್ಟಿ ಆಗ್ತದೆ ಅಂತ ನನ್ನ ಅನುಭವ. ನಾನು ಗಟ್ಟಿ ಆದ ಹಾಗೆ ಚಂಡಿಗಾರಿಕೆ ಮೊದ್ಲೆಗಾರನೇ ಫಾಲೋ ಮಾಡೋದು ನಾವು. ಆವಾಗ ಮೊದ್ಲೆಗಾರ ಎಲ್ಲರೂ ನಾವು ಅಷ್ಟು ಆವಾಗ ಅಷ್ಟು ಇದ್ ಮಾಡ್ತಾ ಇತ್ತು ನಾವಲ್ಲಿ. ಒಂದು ಡಬ್ಬಲ್ ತ್ರಿಬಲ್ ಬಾರಿಸುವಾಗ ಅದನ್ನು ಅವ್ರು ಹೇಳಿಕೊಡ್ತಾ ಇದ್ರು. ಮಾರನೇ ದಿನ ಅದನ್ನ ಅಲ್ಲಿ ಡಬ್ಬಲ್ ಬಾರಿಸಿ, ಇಲ್ಲಿ ಡಿಬ್ಬಲ್ ಬಾರಿಸು, ನಾನು ಹಾಗೆ ಕೊಡ್ತೇನೆ ಅದೇ ಬಾರಿಸು. ಅವಾಗೆಲ್ಲ ಅಷ್ಟು ನಮ್ಗೆ ಹೇಳಿ ರಂಗದಲ್ಲೆಲ್ಲ 2ನೇ ಪದ್ಯ ಆ ರೀತಿ ಬಾರಿಸೋದು ಅದೆಲ್ಲ ಹೇಳಿಕೊಡ್ತಾ ಇದ್ರು ಅವರು. ಅಷ್ಟು ಒಳ್ಳೆ ಸಾಥ್ ಕೊಡ್ತಿದ್ರು. ಒಳ್ಳೆ ಮೊದ್ಲೆಗಾರರಿಂದ ಒಳ್ಳೆ ಚಂಡೆಗಾರ ರೆಡಿ ಆಗ್ತಂದ್ರೆ ನನ್ನ ಅನುಭವ. ನಾವು ರೆಡಿ ಆದ್ದಲ್ಲ ಹಾಗೆ ತಾವು ಅದೇ ರೀತಿಯಲ್ಲಿ ರೆಡಿ ಆದ್ರಿ ಅನ್ನುವಂತ ಸಂತೃಪ್ತಿ. ಹೌದೌದು. ಭಾಸ್ಕರಾಚಾರ್ಯ, ಈ ಚಂಡೆ ಮದ್ದಲೆಯ ಸಾಥ್ ಭಾಗವತರ ಜೊತೆ ಹೇಗಿರ್ಬೇಕು? ಭಾಗವತರ ಜೊತೆ ಅಂದ್ರೆ ಅವರಿಗೇನು ತೊಂದರೆ ಆಗ್ಬಾರ್ದು. ಭಾಗವತರ ಸ್ವರಕ್ಕೂ
ಅವ್ರು ಬಿಟ್ಟು ಕೊಡ್ತಾರಲ್ಲ ನಮ್ಗೆ ಚಂಡೆ ಮದ್ಲಿಗೆ ಕೋಣಿಲಿಗೂ ಬಿಟ್ಟು ಕೊಡ್ತಾರೆ ಭಾಗವತರು. ಹಾ, ಚಂಡೆ ಮದ್ಲಿಗೆ ಬಾರಿಸಿ ಬಿಟ್ಕೊಡ್ತಾರೆ. ಅವರು ಸ್ವರಕ್ಕೇನು ತೊಂದರೆ ಆಗಲಿ ಒಳ್ಳೆ ರೀತಿಯಲ್ಲಿ ಬರ್ತಾ ಹೋಗ್ಬೇಕು ಚಂಡೆ ಮದ್ಲು. ಕೆಲವೊಮ್ಮೆ ಕೆಲವು ಕೆಲವೊಂದು ಕೂಗಳೆಲ್ಲ ಇದೆ, ಚಂಡೆ ಮದ್ಲೆಯವರು ಓವರ್ಟೇಕ್ ಮಾಡ್ತಾರೇನೋ, ಅತಿಯಾದ ಸ್ಪೀಡ್, ಇದ್ರ ಬಗ್ಗೆ ಅದು ಸಾಥ್ ಒಳ್ಳೇದ ಭಾಗವತರಿಗೆ? ಭಾಗವತರಿಗೆ ಅದು ಅವ್ರಿಗೆ ಸ್ವರಕ್ಕೆ ಇದಕ್ಕೆಲ್ಲ ತೊಂದರೆ ಅಲ್ಲ, ಆ ರೀತಿ ಸಾಥ್ ಒಳ್ಳೇದಲ್ಲ ಅನ್ಸರ್. ಒಂದೆರಡು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅವ್ರು ಬಿಟ್ಟು ಕೊಡ್ತಾರಲ್ಲ ನಮ್ಗೆ ಬಾರಿಸ್ಲಿಕ್ಕೂ ಅವಕಾಶಗಳಿದೆಯಲ್ಲ, ಆವಾಗ ನಾವು ನಮ್ ತೋರಿಸ್ಕೊಳ್ಳೋದು. ಅವ್ರ ಪದ್ಯವನ್ನು ಎತ್ತುವಾಗ ಅವರಿಗೂ ಅವ್ರದ್ದು ಇದು ಬಿಟ್ಟು ಬೇಡಬಾರ್ದಲ್ಲ. ಒಟ್ಟಾರೆಯಾಗಿ ಸಮಷ್ಟಿಯಿಂದ ಗೆಲ್ಬೇಕು ಅಂತ. ಹೌದು. ಭಾಸ್ಕರಾಚಾರ್ಯ, ಹಿಮ್ಮೇಳದ ಕಲಾವಿದರಲ್ಲಿ ಚಂಡೆಗೆ ಭಾಷೆ ಬರುವಂತದ್ದು, ಭಾಷೆ ಕೊಡುವುದು, ಮದ್ದಲೆಯ ಸಾಥ್. ಹೌದು. ಈ ರೀತಿಯಾಗಿ ತಾವು ಕಲ್ತ್ಕೊಂಡು ಬೆಳೆದುಕೊಂಡು ಬಂದವರು ಅಂತ ಹೇಳಿದ್ರಿ. ತಾವು ಅಂತ ರೀತಿಯಲ್ಲಿ ಪರಿಪೂರ್ಣವಾಗಿ ಬೆಳೀತಾ ಇದ್ದೀರಿ ಅಂತ ಹೇಳಿ. ಹೌದು. ಈ ರೀತಿಯಾದಂತ ಸೂಕ್ಷ್ಮಗಳನ್ನ ಅವಲೋಕಿಸುವಂತದ್ದು ಇಂದಿನ ಯುವ ಕಲಾವಿದರಲ್ಲಿ ನೀವೆಲ್ಲಾದ್ರೂ ಗಮನಿಸಿದ್ದೀಯಾ? ಇವಾಗ ಕೆಲವರೆಲ್ಲ ಅದರಲ್ಲಿ ಕೇಂದ್ರದಿಂದ ಕಲಿತು ಪರಿಪೂರ್ಣರಾಗಿ ಬರುವರು, ಮತ್ತೆ ಹೆಚ್ಚಿನವರೆಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇವಾಗ ಹುಡುಗರೆಲ್ಲ ಯಾರಾದ್ರೂ ಲೋಪ ನಮ್ಗೂ ಕಾಣಿಸುದಿಲ್ಲ, ಎಲ್ಲ ಸ್ವಲ್ಪ ಹೊಂದಾಣಿಕೆ ಎಲ್ಲ ಉಂಟು. ಅವರು ದೇವರಿಗೂ ಚಂಡೆ ಮದ್ಲೆಲ್ಲ ಸಾಥ್ ಉಂಟು, ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಎಷ್ಟೋ ಮೊದಲೆಗಾರ ಚಂಡೆಗಾರನ್ನು ನೋಡಿದ್ದೇನೆ. ತುಂಬಾ ಜನ ಎಲ್ಲ ಇದ್ದಾರೆ ಇವಾಗ, ಹೊಸ ಈಗ ನಡೀತಾ ಇದ್ರದ್ದು ಎಲ್ಲರೂ ಅಡ್ಡಿಲ್ಲ, ಎಲ್ಲರೂ ಹೆಚ್ಚಿನ ಕಲಾವಿದರು ಎಲ್ಲರೂ. ಈಗಳಿನ ಹುಡುಗರು ಯಾರಾದ್ರೂ ಲೋಪ ಇಲ್ಲ, ಎಲ್ಲರೂ ಅಷ್ಟಷ್ಟು ಅವರ ನ್ಯಾಯ ಕೊಡ್ತಾ ಇದ್ದಾರೆ. ಹೌದೌದು, ಸೌಭಾಗ್ಯ ಎಲ್ಲರೂ ಒಳ್ಳೊಳ್ಳೆ ಅವರ ಕೆಲಸವನ್ನು ಅವರು ಇದ್ ಮಾಡ್ತಾರೆ. ಈ ರೀತಿಯಾಗಿ ಸೂಕ್ಷ್ಮವನ್ನು ಕಂಡುಕೊಳ್ಳೋದು ಉತ್ತಮ ಅಂತೀನಿ. ಹೌದೌದು, ಹೆಚ್ಚು ಉತ್ತಮ, ಹೆಚ್ಚು. ಹೌದು. ಇದರಿಂದ ಒಂದು ರಂಗಸ್ಥಳದಲ್ಲಿ ರಂಗಿ ಇರ್ತದೆ. ಹೌದೌದು, ಖಂಡಿತ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.